ಅಂತ ಹೇಳಿ ನಾನೊಬ್ಬ JDSನವನು. ಆದರೂ ಕೂಡ ಪಕ್ಷಾತೀತವಾಗಿ ಅಭಿಮಾನಿಗಳಿಗೆ ಹೊಂದಿರತಕ್ಕಂಥ ಜಮೀರ್ ಅಹಮದ್ ಖಾನ್ರವರು ಇವತ್ತು ಈ ರಾಜ್ಯದಲ್ಲಿ 95% ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾವೆ. ಆ ಕಾರಣಕ್ಕಾಗಿ ಒಬ್ಬ ಮುಸ್ಲಿಂ ಸಮುದಾಯದವನಾಗಿ ಇವತ್ತು ನ್ಯಾಯ ಕೇಳಲಿಕ್ಕೆ ಬಂದಿದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಜಮೀರ್ ಅಹಮದ್ ಖಾನ್ರವರು, ಅಜೀಜ್ ಸೇಠ್ ಅವರು, CK ಜಾಫರ್ ಶರೀಫ್ರವರು, ನೀರ್ ನಜೀರ್ ಸಾಬ್ರವರು, ಕಮ್ರುಲ್ ಇಸ್ಲಾಂ ನಂತರ ನಮ್ಮ ಸಮುದಾಯದಲ್ಲಿ ದಕ್ಷಿಣ ಭಾರತದಲ್ಲಿ ಜನನಾಯಕರಾಗಿ ಹೊರಹೊಮ್ಮಿದ್ದಾರೆ. ಯಾವ ಕಾರಣಕ್ಕೂ ಅವ್ರಿಗೆ ಈ ಸತಿ ಉಪಮುಖ್ಯಮಂತ್ರಿ ಮಾಡದೇ ಇದ್ದರೆ ಕಾಂಗ್ರೆಸ್ ಪಕ್ಷ 28ಕ್ಕೆ ಇದನ್ನು ಅನುಭವಿಸುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹೆಚ್ಚಿನ ನಾಯಕರಾದಂತಹ ಜಮೀರ್ ಅಹಮದ್ ಖಾನ್ ಇದು ಕೇವಲ ಮುಸಲ್ಮಾನರಿಗೆಲ್ಲ ಎಲ್ಲ ಜಾತಿ ಜನಾಂಗದವರಿಗೆ ನಾಯಕರಾಗಿದ್ದಾರೆ. ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ರಾಷ್ಟ್ರದಲ್ಲಿ ಅವರು ಒಂದು ವರ್ಚಸ್ಸಿರುವಂಥ ನಾಯಕರು. ಈ ಎಲ್ಲ ಬೆಳವಣಿಗೆ ಆಗ್ತಾ ಇರೋದು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಏನು ನಡೀತು ಅದರಲ್ಲಿ ಮುಖ್ಯವಾಗಿ ಅವರು ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟಿಗೆ, ಯಾಕಂದರೆ 85,000 ಇಲ್ಲಿ ವೋಟರ್ಸ್ ಇದ್ದಾರೆ, ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕಂತ ಏನು ಕೂಗು ಅವ್ರು ಕೇಳಿದರು ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾ ಇರೋದು. ಯಾಕಂತ ಹೇಳಿದರೆ ಈಗ ಮುಂದೆ ಬರುವ 28 ಚುನಾವಣೆಯಲ್ಲೂ ಕೂಡ ಎಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಮತ್ತೆ ಅವರು ಕೇಳಿ ಈ ಬಾರಿ ಮತ್ತೆ ಮುಸ್ಲಿಂ ಸಮುದಾಯದವರು ಇಲ್ಲಿಗೆ ಬರ್ತಾರಂತ ಹೇಳಿ ಅವರಿಗೆ ಅಲ್ಲದೆ ನಮ್ಮ ಜಬ್ಬರ್ ಸಾಹೇಬರು ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಅವ್ರಿಗೂ ಉಚ್ಚಾಟನೆ ಮಾಡಿದ್ದಾರೆ. ಈಗ ನಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಒಂದು ಸಮಾಜಕ್ಕೆ ಟಿಕೆಟ್ ಕೇಳೋದಕ್ಕೂ ಕೂಡ ನಮಗೂ ಕೂಡ ಉಚ್ಚಾಟನೆ ಮಾಡಿದ್ದಾರೆ. ಯಾಕೆ ಸ್ವಾಮಿ ಟಿಕೆಟ್ ಕೇಳೋದು ತಪ್ಪ? ನಾವು ನಮ್ಮ ಸಂವಿಧಾನದಲ್ಲಿದೆ, ಯಾರು ಬೇಕಾದರೂ ಅಭ್ಯರ್ಥಿ ಆಗ್ಬೋದು, ಯಾರು ಬೇಕಾದರೂ ಗೆಲ್ಬೋದು ಅಂತ. 85,000 ಮತಗಳಿದ್ದು ನಾವು ಟಿಕೆಟ್ ಕೇಳಿದ್ದು ತಪ್ಪಾಗಿ ಎಲ್ಲರಿಗೂ ಉಚ್ಚಾಟನೆ ಮಾಡ್ತಾರಂದರೆ ಮುಂದಿನ ದಿನಗಳಲ್ಲಿ ಯಾರು ಕೇಳಲೇಬಾರ್ದು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಏನು DCM ಪಟ್ಟ ಅವ್ರು ಕೊಡಲಿಲ್ಲ, ಮುಂದಿನ ದಿನಗಳಲ್ಲಿ ಏನು ನೆಕ್ಸ್ಟ್ ಇದಿದೆ ಅದರಲ್ಲಿ ಏನಾದರೂ DCM ಅವ್ರು ಕೊಡಲಿಲ್ಲ ಅಂತ ಹೇಳಿದರೆ ಇದೇ ದಾವಣಗೆರೆಯಿಂದ ಬೆಂಗಳೂರು ಮಠ ನಾವು ಕಾರ್ನಾಡಿಗೆ ಜಾಥಾ ಮಾಡ್ತೀವಿ. ಯಾಕಂತೇಳಿದರೆ ಇದು ಇಲ್ಲಿಗೆ ಮುಗ್ದಲ್ಲ, ಅವರು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ದಾವಣಗೆರೆ ಜನ ಮತ್ತೆಲ್ಲ ನಮ್ಮ ಸಮುದಾಯದವರು ದಾವಣಗೆರೆಯಿಂದ ಬೆಂಗಳೂರು ಮಠ ಕಾಲ್ನಡಿಗೆ ಜಾಥಾ ಮಾಡಿ ಬೆಂಗಳೂರಿಗೆ ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ಅವರಿಗೆ DCM ಸ್ಥಾನ ಕೊಡೋ ಮಟ್ಟನೂ ಅಹೋರಾತ್ರಿ ಧರಣಿಗೂ ಕೂಡ ಮಾಡ್ತೀವಿ ಅಂತ ಈ ನಮ್ಮ ದಾವಣಗೆರೆಯಿಂದ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಸರ್. ಬಂಧುಗಳೇ, ಇವತ್ತು BZ ಜಮೀರ್ ಅಹಮದ್ ಅಭಿಮಾನಿಗಳು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು, ನಾಯಕರು ನೇತೃತ್ವ ಬೇಕೇ ಬೇಕಾಗಿದೆ. ಇವತ್ತು ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಲೇಬೇಕು. ಇವತ್ತು ಉಪಮುಖ್ಯಮಂತ್ರಿ ಮಾಡೋದ್ರಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಬೇಡಿಕೆ ಇದು ಪಕ್ಷರಹಿತವಾಗಿದೆ. ಎಲ್ಲ ಪಕ್ಷದ ಮುಖಂಡರು ಏನು ಅಲ್ಪಸಂಖ್ಯಾತರ ನಾಯಕರಿದ್ದಾರೆ ಅವರೆಲ್ಲರೂ ಸೇರ್ಕೊಂಡಿದ್ದಾರೆ. ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ, ಅವರಿಗೆ ಸಹಾಯ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಸಹಾಯ ಮಾಡಲೇಬೇಕು ಮತ್ತು ಪಕ್ಷ ಅಧಿಕಾರಕ್ಕೆ ಬರಬೇಕಂತ ಹೇಳಿದ್ರೆ BZ ಜಮೀರ್ ಅಹಮದ್ ಖಾನ್ ಅವರಿಗೂ ಅಧಿಕಾರ ಕೊಳ್ಳಲೇಬೇಕು. ಇನ್ನು ಒಂದು ಮಾತು, ಇವತ್ತೇನು ಮೊನ್ನೆ ವಿಧಾನ ಪರಿಷತ್ತಿನ 4 ಜನರಲ್ಲಿ ಬಂದು ನಾಯಕರುಗಳು ಅವ್ರು ನಾನು ಕೇಳ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ, ಏನು ಇವತ್ತು ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಉಬೇದುಲ್ಲಾ, ವೈ ಸೈದ್ ಅಹಮದ್, ಬಲ್ಕೀಸ್ ಬಾನು ಏನೇ ಇದು ಒಂದು ಬೈ ಎಲೆಕ್ಷನ್ ಆದರೆ ಏನಾಯಿತು ನಾವು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಎಲ್ಲೋಯ್ತು? ಇವತ್ತು 4 ಜನ ಕೊಟ್ಟಿದ್ದಾರಲ್ಲ, ಅಂದರೆ ಅಲ್ಪಸಂಖ್ಯಾತರ ಮುಸಲ್ಮಾನರ ಅಭ್ಯರ್ಥಿಯನ್ನು ಕೈ ಬಿಟ್ಟಿದ್ದಾರೆ. ಅದನ್ನು ನಾವು ಖಂಡನೆ ಮಾಡ್ತೀವಿ. ಇವತ್ತು ಖಂಡನೆ ಮಾಡ್ತೀವಿ. ಮೋಸ ಆಗಿತ್ತು, ಅವರಿಗೆ ಕೊಟ್ಟಿದ್ದಾರೆ, ಅದನ್ನು ಸಮರ್ಥನೆ ಮಾಡ್ಕೊತಾ ಇದ್ದೀವಿ. ಅದೇ ರೀತಿ ಇವತ್ತು ವಿಧಾನ ಪರಿಷತ್ತಲ್ಲಿ ಅನ್ಯಾಯ ಆಗಿದೆ. ನಾವು ಇವತ್ತಿದೆ ಅದರ ಪ್ರಕಾರ ನಾವು 14% ಇದ್ದೀವಿ. 14% ನಮಗೆ ಒಂದೇ ಒಂದು ಸ್ಥಾನ ಕೊಟ್ಟಿದ್ದಾರೆ. 8% ಇರುವ ಜಾತಿಗಳಿಗೆ 2 ಸ್ಥಾನ ಕೊಟ್ಟಿದ್ದಾರೆ. 9% ಆದಂಥ ಅನ್ಯಾಯವನ್ನು ಸರಿಪಡಿಸಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. CM को हमला कट कर रहा बात हमें अपना सब
ಜಮೀರ್ ಅಹಮದ್ ಖಾನ್ಗೆ DCM ಮಾಡಿ